ನಮ್ಮ ಸೋಲಿಸ್ಬೇಕಂತ ಮೊದಲೇ ಎಲ್ಲ ಪ್ಲಾನ್ ಇರ್ತಾರೆ, ಆದರೆ ಅದು ಯಶಸ್ವಿ ಆಗಲಿಲ್ಲ. ನಿಮ್ಮ ಆಶೀರ್ವಾದದಿಂದ ನಾವು 30 ವರ್ಷ ಕೆಲಸ ಮಾಡಿದ್ದ ಇವತ್ತು ಜನ ಎತ್ತಿ ನಮ್ಗೆ ಹಿಡಿದಿದ್ದಾರೆ. ಅಲ್ಲಿಂದ ಚಿಕ್ಕೋಡ ಹೇಳಿದ್ರು, ಯಾರ್ದೋ ಶಾದಿ ಕೇಳ್ತಾರೆ, ಕಿವಿ ಏನೋ ಕೇಳ್ತಾರೆ ಅಂದ್ರೆ ದೇವ್ರ ಗಾಡಿ ಅವ್ರಿಗೆ ಹೇಳಿದ್ರು, ಗಾಡಿ ಮಾತು ನಾ ಕೇಳ್ಕೊಂತ ಹೇಳಿದ್ರು ಅವ್ರು ಚಾಡಿ. ನಾ ಗಾಡಿಗೆ ಅವ್ರ ಮಾತು ಕೇಳೋಲ್ಲ, ನಮ್ಮ ಮನೆ ನಮ್ಮ ಮಕ್ಕಳ ಮಾತು ಕೇಳೋಲ್ಲ, ನನ್ನ ಹೆಂಡತಿ ಮಾತು ಕೂಡ ಕೇಳೋಲ್ಲ. ಅವ್ರಿಗೆ ಕೇಳ್ತೀವಿ ಬಿಡ್ತೀವಿ, ಅವ್ರಿಗೆ ಕೇಳ್ತೀವಿ ಬಿಡ್ತೀವಿ, ಇಲ್ಲ ರೇಟ್ ದೊಡ್ಡ ಫ್ಯಾಕ್ಟ್ರಿಗಿಲ್ಲ ಚಾಡಿ ಕೇಳಿದ್ರೆ. ಘಾಟಿಗೆ ಅವ್ರಿಗೆ ಕೆಲಸ ಮಾಡಬೇಕು, ಅವ್ರಿಗೆ ಮಾಡ್ತೀವಿ ನಾವು. ಅವ್ರು ನಮ್ಮ ಕಡೆ 24 ದಿವಸ ಇರ್ತಾರೆ, ಅವ್ರಿಗೆ ಕೇಳಿ ನಾವೆಲ್ಲ ಮಾಡೋದಿಲ್ಲ. ನಿಮ್ಮದು ಏನೈತಿತ್ತು ಅಷ್ಟು ಹೇಳಿ, ನಿಮ್ಮದು ಮಾಡ್ತೀವಿ ನಾವು. ಅವ್ರ ಘಾಟಿಗೆ ಅವ್ರದಾರ, ವೀರಕುಮಾರ್ ಅದಾರ, ಚಿಂದ್ರೆ ಅವ್ರ ಕೆಲಸ ಮಾಡೋಟ ಅವ್ರು ಮಾಡ್ತೀವಿ ನಾವು. ನಿಮ್ಮದು ಬರ ನಿಮ್ಗೆ ಮಾಡ್ತೀವಿ. ಘಾಟಿಗೆ ಅವ್ರು ಯಾವ್ದಾದ್ರು BJP ವಿರೋಧ ಮಾಡ್ತಾರೆ. ಅರೆ ಇವರು ಅವ್ರು ವಿರೋಧ ಮಾಡಿ ಅವರೆಲ್ಲ ಸಿಗ್ತೀನಿ, ನಾನು ಇರ್ತೀನಿ, ನನಗೆ ಯಾಕೆ ಕೊಡ್ತಾರೆ. ಘಾಟಿಗೆ ಅವ್ರಿಂದ ಘಾಟಿಗೆ ಅವ್ರ ಬೇಕಾದ್ರೆ ಇಬ್ಬರು ಕುಸ್ತಿ ಹಿಡಿದ್ರು ನೋಡೋಣ. ಈಗ ಚುನಾವಣೆ ಇರ್ತಾರೆ, ನಾವೇ ನಿಮ್ಮ ಜಾಗ ತಂದು ನಮಗೆ ಯಾಕಂತ ಅವ್ರೇನೋ 23 ನಾವೆಲ್ಲ ಮುಂದೆ ಮಾಡಿದ್ವಲ್ಲ, ಟಿಕೆಟ್ ಕೊಡಿಸಿ ನಿಮ್ಗೆಲ್ಲ ನಾವು ಭೇಟಿಯಾಗಿ ನಿಂತಿದ್ದೀವಿ. ಅವ್ರು ಮಾಡಿದ್ರೆ ಮಾಡಬೇಕು, ಅವಾಗ ಅವ್ರ ವಿಷಯ ಬೇರೆ, ನಮಗೆ ಸಂಬಂಧ ಅಲ್ಲ. ನಾವು ಚುನಾವಣೆ ಇತ್ತು, ನಮಗೆ ಪ್ರಾಮಾಣಿಕವಾಗಿ ಮಾಡಬೇಕಂತ ಅಷ್ಟೇ ನಮ್ಮ ಹೇಳೋದಷ್ಟೇ. ಇನ್ನೂ ಭಾಳ ಸಣ್ಣ ಅದ, ಈಗ ಎಲ್ಲ ನೋಡಿದೆ, ಈಗ 1 ವರ್ಷ ಆಯ್ತು ಅಷ್ಟೇ. ಭಾಳ ಸ್ಲೋ ಬೇಕಿದ್ದಾರೆ. RTO ಲೈಸೆನ್ಸ್ ಕೊಡೋಲ್ಲ. 2-3 ಸಲ ಸ್ಕೂಟ್ರ್ ಬಿತ್ತಂದ್ರೆ ಯಾರು ಕೊಡೋಲ್ಲ, ಸರಿ ಹೇಳಿದೆ. RTO ಬ್ಯಾಗ್ ದಾಟಬೇಕು, ಎಷ್ಟು ಶ್ರೀಮಂತಿಲ್ಲ ಓಡಿಸಿ ನಾವು ಓಡಿಸ್ತಾರಿಲ್ಲ ಸ್ಕೂಟ್ರ್ ಹೊಡಿ ಅಂತಾನೆ. ಹಂಗೆ RTO ಬ್ಯಾಗ್ ದಾಟಬೇಕು. ಅದಕ್ಕಾಗಿ ಒಳ್ಳೆಯ ಅವಕಾಶ ಇದೆ, ಮಾಡಿ ನಾವತ್ತಿ ಸಪೋರ್ಟ್ ಮಾಡ್ತೀವಿ. ಅದೇನು ಯಾಕೆ ನಮ್ಗಿಂತವ್ರ